ಆದದ್ದು ಮತ್ತೆ ಈ ವರ್ಷ ಮದುವೆ ಆದದ್ದು ಬಡ್ಡೆ ಮಾಡ್ತೀವಿ ಅವ್ರದ್ದೆಲ್ಲ ಬಡ್ಡೆ ಮಾಡ್ಕೊಂಡು ಸಮಾಧಾನ ಮಾಡುವ ಸೊ 11 ದಿನದ ಜಾತ್ರೆ ಒಳಗೆ ಫಸ್ಟ್ ದಿನ ಕುಂಭಕೊಡ ಹೊರೋದೊಂದು ಕಾರ್ಯಕ್ರಮವನ್ನು ಮಾಡಿದರು. ಸಾವಿರಾರು ಜನ ಒಂದು ಕುಂಭಕೊಡ ಸೇಮ್ ಸ್ಯಾರಿ ಆಮೇಲೆ ಕಳಶ ಹೊತ್ಕೊಂಡದ್ದು ಬರಗಾಲಿಂದ ಅಡವೆಪ್ಪ ಜನ ಒಂದು ಗುಡಿ ಅದ ಅಲ್ಲಿಂದ ಊರೊಳಗೆ ದೇವಿ ಗುಡಿವರೆಗೂ ಒಂದು ಈ ಥರ ಕುಂಭ ಕೊಡೋದೊಂದು ಇದಿತ್ತು. ಸೊ ಇಲ್ಲೇ 2ನೇ ದಿನಕ್ಕೆ ಹೊನ್ನಾಟ ನೋಡಕ್ಕೆ ಹೋಗಿದ್ವಿ. ಎಲ್ಲರೂ ಅರ್ಶಿನ ಹಚ್ಚಿದ್ರು. ಮತ್ತು ಇಲ್ಲಿ ಜಾತ್ರೆಯಲ್ಲಿ ಅಯ್ಯೋ ಇದೆಲ್ಲೋದ್ರು ನಮ್ಮ ಶಿಷ್ಯ ಅಂದರೆ ನಮ್ಮ ಅಗಸ್ಯ ಅಂತೂ ಬಿಡೋದೇ ಇಲ್ಲ, ಆಟ ಆಡಕ್ಕೆ ಕೂತ್ಬಿಟ್ಟಿರ್ತಾನೆ. ಯಾರಿರ್ಲಿ ಬಿಡ್ಲಿ ಇವನಂತೂ ಕೂತಿರ್ತಾನೆ ಅಲ್ವಾ. ಹೌದಾ, ಒಬ್ಬ ಅದಾನದ್ರೊಳಗೆ ಈಗ ಕರೆ ಅಳಾಕತ್ತ ಅಲ್ವಾ, ಅವ್ರು ಜೋರ್ ಮಾಡಿದ್ರು ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಮತ್ತು ಇದು ಅಷ್ಟೇನೆ, ಇದರಲ್ಲಿ ಅವನು ಬತ್ತೀನಿ ಅಂತ ಜಂಪಿಂಗ್ ಆಡಿಸಿದ್ವಿ, ಆದ್ರೆ ಇದ್ರಲ್ಲಿ ಬತ್ತೀನಿ ಭಾಳ ಆಟ ಮಾಡ್ದ. ಕರ್ಕೋದ್ವಾ ಕರ್ಕೊ ಹೋಗಿದ್ದು 3 to 4 ರೌಂಡ್ಗೆ ಬಿಟ್ಬಿಡು ಡಾಡಾ ಬಿಟ್ಬಿಡು. ಬಟ್ ನಮ್ಗೆ 2 ರೌಂಡ್ ಸಿಕ್ಕಿತ್ತು, ಅದ ಮಜಾ. ಅದು ಒಂದ ಫೀಸ್ ಒಳಗೆ 2 ರೌಂಡ್ ಆಡಿದ್ವಿ ನಾವು. ಕೊನೆಗೆ ಅವನ್ನ ನಿಲ್ಸ್ಬಿಡಿ, ಅವ್ರ ದೊಡ್ಡ ಮಾಮೂನ್ ಜೊತೆ ಕಳ್ಸ್ಬಿಡ್ವಿ ಕೆಳಗೆ. ಇಲ್ಲೇ ಅಮ್ಮ ಮಗ ಅದು ಏನು ಮಾತಾಡ್ಕೊಂಡು ಸೀರಿಯಸ್ ಆಗಿ ಬರಾಕತ್ತಾರೋ ದೇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಸೊ ಅಲ್ಲಿ ಹೋದಾಗಂತೂ ಇವನು ಇರ್ಬೇಕಲ್ಲ, ಎಲ್ಲೋದ್ರು ಅವ್ರ ಮಧ್ಯೆ ಇದ್ದೇ ಇರ್ತಾರೆ, ಎಲ್ಲರ ಮಧ್ಯೆ. ಹೌದು. ಇಲ್ಲೇ ನಾವು ಸೇಮ್ ಡ್ರೆಸ್ ಹಾಕೊಂಡು ಕಸ ಏನೇನಾರ ಪ್ಲ್ಯಾನ್ ಮಾಡತ್ತಿದ್ದು, ಬಟ್ ಅಷ್ಟೇನು ವರ್ಕ್ ಆಗಲಿಲ್ಲ, ಬಿಸಿಲು ಭಾಳ ಇತ್ತಲ್ಲ. ಸೊ ನಾನು ಸುಜಾತ ಸೇಮ್ ಸ್ಯಾರಿ ಸೇಮ್ ಬ್ಲೌಸ್ ಏನೇನೋ ಪ್ಲ್ಯಾನ್ ಮಾಡಿದ್ವು. ಬಟ್ ಇದಂತೂ ನನಗೆ ಇಷ್ಟ ಆಯ್ತು, ಸಕ್ಕದ ಕಾಣ್ತಿದ್ರು. ಇದ್ರಲ್ಲಿ ಫೋಟೋಸ್ ತೆಗಿ ಅಂತ ಹೇಳಿದೆ, ತೆಗ್ದಿದ್ಯಾ ಅಂತ ಅನ್ಸುತ್ತೆ, ನೋಡ್ಬೇಕು. ವಿಡಿಯೋ ಮಾಡ್ಕೊಂಡೇನಿ ಒಂದು ಶಾರ್ಟ್ಸಿಗೆ ಆಗೋ ಥರ, ಅಂದ್ರೆ ದೃಷ್ಟಿ ಬೀಳಂಗೆ ಐತೆ ನೋಡು, ಮಸ್ತಾಗಿ ಕಾಣ್ತಿದ್ದ ನಮ್ಮ ಮಗಸ. ಏನಂದ್ರೆ ಅಲ್ಲಿ ಅವ್ನಿಗೆ ಡಿಹೈಡ್ರೇಟ್ ತರ ಆಗೋಯ್ತು, ಹೆವಿ ಬಿಸಿಲು ಬೇರೆ, ಊಟ ತಿಂಡಿ ಸರಿಯಾಗಿ ತಿಂತಿಲ್ಲ, ಅದೊಂದೇ ಪ್ರಾಬ್ಲಮ್. ಹಿಂಗಾಗಿ ಒಂದು ಕಲರು ಡಲ್, ನಂದೇ ಕಲರ್ ಡಲ್ ಆತು ಊರಾಗಿನ ಬಿಸಿಲಿಗೆ. ಅದೇನೋ ಕಲ್ಲು ಜಾಸ್ತಿ ಅಂತಲ್ಲೇ, ಕಲ್ಲಿನ ಕಾವಿಗೆ ಕಲರ್ ಡಲ್ ಆಕೈತಂತ. ಸೊ ಈ ತರ ಎಲ್ಲ ಜಾತ್ರೆಗೂ ರೆಡಿ ಆಗಿದ್ರು. ಅಂದ್ರೆ ಹಿಂದಿನ ದಿನನೇ ಹೋಗಿದ್ರು, ಹಿಂದಿನ ದಿನ ಬರ್ತಡೇ ಇದ್ದಿಂದ ಬರ್ತಡೇನೂ ಅದ್ದೂರಿಯಾಗಿ ಮಾಡಿ ಜಾತ್ರೆ ಸ್ಟಾರ್ಟ್ ಆದಾಗ ಎಲ್ಲರೂ ಜಾತ್ರೆ ನೋಡಕ್ಕೆ ರೆಡಿ ಆಗ್ತಿದ್ರು. ಬಟ್ ಅವಾಗ್ಲೂ ಹೆವಿ ಬಿಸಿಲು ಇತ್ತು ಮಾತ್ರ ಅಲ್ವಾ. ಹೌದೌದು, 4 ಗಂಟೆಗೂ ಉರಿ ಬಿಸಿಲ್ಲ. ಎಲ್ಲದಿ ಆಗಷ್ಟೇ ಆಗು ಇದ್ರ ಕೂತೀನಿ. ಟ್ರ್ಯಾಕ್ಟರ್ ಎಲ್ಲರ ಜೊತೆ ಮನೆಯೊಳಗೆ ಅಲ್ಲಿ ಬೇಡ, ನಂಗೆ ಆಗುದಿಲ್ಲ ನಂಗಲ್ಲೇ. ನೀ ಸ್ನಾನ ಮಾಡಾವಿಲ್ಲ.
ಮಾಡಲಿಲ್ಲ ಅಂದ್ರೆ ಅಲ್ಲಿ ಜಾತ್ರೆ ಕರ್ಕೊಂಡು ಹೋಗಂಗಿಲ್ಲ ನೋಡಿ ಏನೀಗ ಹಾಂ मुझे नहीं बात देनी चाहिए हिंदी इंग्लिश मिक्स ಮಾಡಿ ಎರಡೂ ಲ್ಯಾಂಗ್ವೇಜ್ ಎಂದು ಮರ್ಯಾದೆ ತೆಗಿಯಾಕತ್ತ ನೀವು ಅಂದ್ರ ಇವಂಗ ತಿನ್ಸೋಣಂತ ಇದನ್ನ ತಿನ್ಸ್ಬೋದ್ಲಾರ ಕುಲ್ಫಿ ಆಗಷ್ಟೇ ಏನ್ ತಂದೆ You bought new Agastya is here. You bought new toy. New toy. All ಬಿಡಪ್ಪ. ಅಗಸ್ತ್ಯ ಜಗಳ ಮಾಡಬಾರ್ದು ಅಣ್ಣ ಅವ. ಏಯ್ ಸಾರಿ ಕೇಳವನ. ಸಾರಿ ಕೇಳ. ಇಲ್ಲಿ ಬರೀ ಇಬ್ರು ಕಿತ್ತಾಡ್ಕೋ ಕೂತಾರ. New toy. ಸೊ ಇದು ಅಡವಿ ಸಿದ್ದೇಶ್ವರ ಮಠ. ಇಲ್ಲೇ ಬೆಳಗ್ಗೆ ಅಂದ್ರೆ ನಾ ಆರ್ಯ ಅವ್ರು ಬರೋರಿದ್ರಂತಲೇ ನಾವು ಅವ್ರನ್ನ ಪಿಕ್ ಮಾಡಾಗಂತ ನಾ ಬೆಳಗಾವಿಗೆ ಹೊಂಟಿದ್ನಿ. ಸೊ ಕಲ್ಮೇಶನ ಜೊತೆ ಹೋಗಾತಿದ್ದೆ. ಕಲ್ಮೇಶನ ಬೆಳಗ್ಗೆ 6:30 ಅಣ್ಣಂತಲೇ ಅವ ಇಲ್ಲೇ ಮಠದೊಳಗೆ ಸ್ನಾನ ಮಾಡ್ತಾನೆ. ಹಿಂಗಾಗಿ ಅವ ಸ್ನಾನ ಮಾಡೋವರೆಗೂ ನಾ ಇಲ್ಲಿ ದೇವರ ದರ್ಶನ ಮಾಡ್ಕೊಳ್ಳೋದು, ದೇವಿ ದರ್ಶನ ಮತ್ತು ಇಲ್ಲಿ ದೇವಿ ಅಡವಿ ಸಿದ್ದೇಶ್ವರ ಅಜ್ಜಾರ ಮತ್ತು ವೀರಭದ್ರ ಸ್ವಾಮಿ ಎಲ್ಲ ಗುಡಿಗಳೂ ಅದಾವು. ದೊಡ್ಡ ಮಠ ಐತಿಲ್ಲೇ. ಇಲ್ಲೆಲ್ಲ ಪೂಜೆ ಮಾಡ್ಕೊತ ನಮಸ್ಕಾರ ಮಾಡ್ಕೊತ ನಿಂತಿದ್ನಿ. ಇಲ್ಲಿ ನಮ್ಮ ಫೋಟೋನ ನಮ್ಮ ವಿಡಿಯೋನ ಹಾಳು ಮಾಡೋಕಂತಾನೆ ಒಬ್ರು ಕೂತಿದ್ದಾರೆ. ಅವ್ರ ಹೆಸರು ಆರ್ಯ ಅಂತ. ಸೊ ಇಲ್ಲ ದೇವಿಗಳನ್ನ ಪ್ರತಿಯೊಬ್ಬರು ಮನೆ ಮುಂದೆ ಬಂದು ಉಡಿ ತುಂಬಿಸ್ಕೋತಾರೋ. ಹಿಂಗಾಗಿ ನಾವು ಇಬ್ಬರು ದೇವಿ ಅನ್ನಂತಲೇ 2 ಹಾಸಕ್ಕಿ ಹೊಯ್ತಾರ. ಕಂಬಳಿ ಹಾಕಿ ಅದ್ರ ಮೇಲೆ ಹಾಸಕ್ಕಿ ಹೊಯ್ದ ದೇವಿಗಳನ್ನ ಕರ್ಕೊಂಬರ್ತಾರ. ಮುಂದೆ ನೀರು ಸುರಿತಾ ಅವ್ರನ್ನ ದೇವಿಗಳನ್ನ ಹೊತ್ಕೊಂಡು ಬರ್ತಿರ್ತಾರೋ. ಇಲ್ಲಿ ಏನಂತಂದ್ರೆ ಆರ್ಯ ಅವರ ಹಿಂದೆ ದೇವಿನ ಹೊತ್ಕೊಂಡು ಬರೋದನ್ನ ನೋಡೇ ಇರಲಿಲ್ಲ. ಹಿಂಗಾಗಿ ಸ್ಟಾರ್ಟಿಂಗ್ ಒಂದು ದೇವಿದು ಅಷ್ಟೇ ಕ್ಲಿಪ್ ತಗೊಂಡೆ. ಆ್ಯಕ್ಚುಲಿ ಇವಳು ಬೇಕಾದಾಗ ವಿಡಿಯೋ ಮಾಡಲ್ಲ. ನಾನು ಪಲ್ಲಕ್ಕಿನೇ ಒತ್ತಿದ್ದೀನಿ, ಹಿಂದೆ ಮಾಡಬೇಕಲ್ವಾ, ಅದು ಪಕ್ಕದ ರೋಡಿಂದ ಎತ್ಕೊಂಡ್ಬಂದಿದ್ದೀನಿ. ಅದನ್ನ ಮಾಡಿಲ್ಲ. ಫಸ್ಟ್ ಮಾಡಿದ ತಕ್ಷಣ ನಿಲ್ಸೇಬಿಟ್ರು, ನೋಡೇ ಇಲ್ಲ ಆ್ಯಕ್ಚುಲಿ. ಬಟ್ ಆದರೂ ಖುಷಿ ಬಿಡಪ್ಪಿ, ನಮ್ಮ ಊರು ದೇವ್ರ ನೀ ಮೈಸೂರಿಂದ ಬಂದ ಕಸ ಹೊತ್ತಿದ್ದು ನಮಗಂತೂ ಖುಷಿ ಆಯಿತು. ನಿಂದು ಅದೃಷ್ಟನೂ ಐತಿ. ಸೊ ಇಲ್ಲಿ ಎಲ್ಲರೂ ಎಲ್ಲೋ ಆಗಿ ಟೈಮ್ ಪಾಸ್ ಮಾಡ್ಕೋತಾ ಕೂತಿದ್ರು. ತಮ್ಮ ಒಂದಿರಲಿಲ್ಲ ಅಷ್ಟೇ. ಇವ್ರು 3 ಮಂದಿ ಟೈಮ್ ಪಾಸ್ ಮಾಡತ್ತಿದ್ರು. ರವಿ, ಕಲ್ಮೇಶನ, ಆರ್ಯ ಅವರು. ಇವ್ರ ತಮ್ಮ ಮಹಾರಾಜ ಅಲ್ವಾ, ಆರಾಮಾಗಿ ಮಹಾರಾಜ ಯಾವಾಗ್ಲೂ ಎಲ್ಲ ರೆಡಿ ಆದ್ಮೇಲೆ ಬರೋದು. ಸೊ ಅವರು ಈವ್ನಿಂಗ್ ಬಂದರು. ಚೆನ್ನಾಗಾಯ್ತು. ಅವನು ಇದ್ದಂತ ಹೇಳಿಕತ್ತಾನವ. ಸೊ ಈ ಥರ ಸಂಜೀಕ ಹೊನ್ನಾಟ ಇರ್ತಿತ್ತು. ಸೊ 11 ದಿನದ ಜಾತ್ರೆ ಒಳಗೆ ದಿನ ಒಂದೊಂದು ಥರ, ಒಂದಿನ ಹೊನ್ನಾಟ, ಒಂದಿನ ರಥೋತ್ಸವ, ಒಂದಿನ ಓಕುಳಿ, ಈ ಥರ ಭಾಳನ ಚಲೋ ಒಂದು ಜಾತ್ರೆ ಒಂದು ವೈಬ್ಸ್ ಸಿಕ್ಕಿತ್ತಲ್ಲ. ಬಟ್ ಇದಂತೂ ನನಗೆ ಭಾಳ ಇಷ್ಟ ಆಯಿತು. ನನಗೆ ಇಲ್ಲೂ ಚಾನ್ಸ್ ಸಿಕ್ತು. ಸೊ ಇವರ ದೊಡ್ಡಣ್ಣ ಇರೋದ್ರಿಂದ ನಮಗೆ ಇಲ್ಲೂ ಪಲ್ಲಕ್ಕಿ ಎತ್ತೋ ಅಂತ ಒಂದು ಅದೃಷ್ಟ ಅವಕಾಶ ಸಿಕ್ತು. ಸೊ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು.